ಅಂದರೆ ಇವರಿಗೆ ಯಾರಿಗೂ ಮೋಸ ಮಾಡೋದು ಬೇಡ. ಇದು ನೀವು ಮಾಡ್ತೀವಲ್ಲ, ಇವ್ರಿಗೂ ತೆಗಿದ ಅಂಗಡಿ ಅಲ್ಲ, ಈ ಥರ ಮಾಡ್ತಾರಲ್ಲ ಅವ್ರಿಗೆ ಮಾಡಿಕೊಡ್ಬಿಡಿ ಅಷ್ಟೇ. मैं क्या बोल रहा हूँ बोले तो किसको भी यहाँ मार्केट से निकालने का निकाल नहीं रहे। नहीं, आप बोल रहे, मैं भी मेरे तरफ से एक बात बोल रहा हूँ, इनको आप बनाते ना तो छोड़ के इनको ऐसा फ्रंट में बिठा के दे डालो। ओके, इतना अच्छा मैं बोल रहा हूँ, किसको भी गलती करने का नको. ನೀವು ತೆಗಿತೀರಾ, ನಮಗೆ ಕಟ್ಟಿದ ಮೇಲೆ ನಮಗೆ ಅಂಗಡಿ ಸಿಕ್ಕತ್ತಾ? ಫಸ್ಟ್ ಪ್ರಿಯಾರಿಟಿ ಯಾರು KGF ಅಲ್ಲಿ ಬಂದು ಮಾರ್ಕೆಟ್ ಡೆವಲಪ್ಮೆಂಟು ಮತ್ತೆ ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಗೋಡನ್ ಕೊಡ್ತೀವೋ ಶಾಪ್ ಕೊಡ್ತೀವೋ, ನೀವು ಅದರಲ್ಲಿ ಇದ್ದು ಒಂದು 6 months 2 months ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಇಲ್ಲಿದ್ರು 20 years ಇಂದ ಲೈಫ್ ಇದೆ ನಮ್ದು ಅಂತ ಬದುಕ 45 years ಇಂದ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ. ಯಾರು ಇಲ್ಲಿದ್ರು ಅವರಿಗೆ ಫಸ್ಟ್ ಪ್ರಿಯಾರಿಟಿ. ನೀವು ವ್ಯಾಪಾರ ಮಾಡ್ತಿರೋ, ನಿಮ್ಮ ಮಕ್ಕಳು ವ್ಯಾಪಾರ ಮಾಡ್ತಿರೋ, ನಿಮಗೆ ಫಸ್ಟ್ ಪ್ರಿಯಾರಿಟಿ. ನೀವಾದ್ಮೇಲೆ ಬೇರೆಯವ್ರಿಗೆ ಕೊಡ್ತೀವಿ, ನೀವಾದ್ಮೇಲೆ ಹೊಸಬ್ರಿಗೆ ಕೊಡ್ತೀವಿ. ಈ ಜಾಗದಿಂದ ನಿಮ್ಮನ್ನ ಎಲ್ಲೂ ಕಳ್ಸಲ್ಲ, ಇಲ್ಲೇ ಮತ್ತೆ ಕರ್ಕೊಂಬರ್ತೀವಿ, ಇಲ್ಲೇ ವ್ಯಾಪಾರ ಮಾಡ್ಬೇಕು ನೀವು. एक दिन के लिए बात करके हम नहीं जाएंगे, एक दिन के लिए तुम्हारे ऊपर भरोसा है, एक दिन के लिए आज बात करके आपको कन्विंस करके नहीं जा रहा हूँ. कितना प्रॉब्लम चलिया? तुम्हारे ऊपर भी भरोसा है. बाद में हम इधर आएंगे. अशोक नगर रोड है, कितना साल प्रॉब्लम चलिया? तुमने अच्छा किया है. अशोक नगर रोड कितने साल प्रॉब्लम चलिया? कौन अच्छा किया? करुणाकर को करिए. कौन अच्छा किया? हमें कोर्ट में था, कोर्ट में था, सभी दुकान लोग कहाँ रखा था, फाइल उठा के जाके कोर्ट में, हाई कोर्ट में ढूंढे हम. झगड़ा हमें अब वो व्यापारी हम पूरा खुश है बहुत साल ढूंढे हम फाइल को. फाइल के पीछे पड़े, ठीक है. फाइल के पीछे पड़े. दुकान लोग कोर्ट में थे, पैसा दे के फाइल छुपा के रख दिया था. ढूंढे हम हाई कोर्ट में जाके, एक एक ऑफिस में ढूंढे हम फाइल, बाद में निकाला रोड. मुश्किल था वो तुम किए मैडम, और कोई मुश्किल भी हुआ, नहीं किए. मुश्किल इससे हुआ, पहले कोई भी फिर नहीं बाद में रोड बनाया. अभी आपका दुकान लोग बड़ा बड़ा पैसा अभी खर्चा करके इतना अच्छा शॉप बनाया, एक दिन भी हमको बुलाया नहीं. हमको उनका घर अच्छा है, उनका दुकान अच्छा है, उनका प्रॉफिट भी ज्यादा है. वो ठीक है. ठीक है ना, ಹೌದಲ್ವಾ? ಅವ್ರ ಪ್ರಾಫಿಟ್ ಇದೆ ಅಲ್ವಾ? ಕಂಪೇರ್ ಮಾಡಿದಾಗ ನಿಮ್ಮ ಪೀರಿಯಡ್ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ, ತುಂಬ ಸಂತೋಷ. ಪ್ರಾಮಿಸ್ ಆಗಿ ಹೇಳ್ತೀನಿ, ಇದು ಸುಮ್ಮನೆ ಇದು ಅಂಗಡಿ ಇದಕ್ಕೋಸ್ಕರ ಎಲ್ಲಿಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಡೆವಲಪ್ಮೆಂಟ್ ಯಾರು ಮಾಡಿಲ್ಲ, KGF ರೆಕಾರ್ಡ್ ಬ್ರೇಕ್ ಇದೆ. ಬಟ್ ಅದ್ರಲ್ಲಿ ತುಂಬ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಮ್ಯಾಮ್ ಎಲ್ಲದರಲ್ಲೂ. ಬಟ್ ಏನು ಗೊತ್ತಾ ಮ್ಯಾಮ್, ಇಲ್ಲಿ ಬಂದ್ಬಿಟ್ಟು 56 ಅಂಗಡಿ ಇದೆ, ಎಲ್ಲರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೆಲವರು ಓಪನ್ ಆಗಿ ಬಿಸ್ನೆಸ್ ಮಾಡಿ, ಕೆಲವು ಗೋಡನ್ಸ್ ಇದೆ ಮ್ಯಾಮ್. ಗೋಡನ್ ನೋಡಿ ಮ್ಯಾಮ್, ಮಾರ್ಕೆಟ್ಗೆ ಎಲ್ಲ ಮಾರ್ಕೆಟಲ್ಲಿ ಗೋಡನ್ ಇಡೋಕ್ಕಾಗಲ್ಲ ಅಂಥವ್ರು ಮ್ಯಾಮ್, ಎಲ್ಲ ಮಾರ್ಕೆಟ್ ಅವರೇ, ಬೇರೆ ಯಾರು ಔಟ್ಸೈಡ್ ಇರೋರು ಬಂದಿಲ್ಲ. ಮಾರ್ಕೆಟ್ ಮ್ಯಾಮ್ ಗೋಡನ್ಸ್ ತೊಗೊಂಡಿದ್ದಾರೆ, ಅಲ್ಲಿ ಸ್ಟಾಕ್ ಇಡೋಕ್ಕಾಗಲ್ಲ, ಇಲ್ಲಿ ಸ್ಟಾಕ್ ಇಟ್ಕೊಂಡು ಬಂದರೆ ಕೆಲವರು ಅಂಗಡಿನೂ ಇದೆ, 24 hours ಓಪನ್ ಮಾಡೋಕ್ಕಾಗಲ್ಲ ಮ್ಯಾಮ್. ಸ್ಟಾಕ್ ಬರೋಗಿ ಇಳಿಸ್ಕೊಳ್ತಾರೆ, ಸಪ್ಲೈ ಮಾಡ್ತಾರೆ, ಕಲೆಕ್ಷನ್ ಹೋಗ್ತಾರೆ, ಎಲ್ಲ ಬರ್ತಾರೆ, ಎಲ್ಲ ಹಂಗೆ ಮಾಡ್ತಾ ಇದ್ದಾರೆ ಮ್ಯಾಮ್. ಇವಾಗ ಇಷ್ಟು ಜಾಗ ಇದೆ ಮ್ಯಾಮ್ ಒಳಗಡೆ, ನೀವು ಇರೋ ಅಂಗಡಿನ ದಯವಿಟ್ಟು ಡಿಸ್ಟರ್ಬ್ ಮಾಡಿದೆ ಅದನ್ನು ಹಂಗೆ ಬಿಟ್ಬಿಟ್ಟು ಸ್ವಲ್ಪ ಇದಕ್ಕೆ ನೀವು ರೋಡ್ ಮಾಡಿಕೊಂಡು ಇರೋದ್ರಲ್ಲೇ ಮಾಡ್ಬೋದು ಮ್ಯಾಮ್ ಪಾರ್ಕಿಂಗ್ ಸ್ಪೇಸು. ಇವಾಗ ನೀವು ಹೇಳ್ತೀರಾ ಕೆಳಗೆ ಬಂದು ಅಂಡರ್ಗ್ರೌಂಡು, ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು 2 wheeler ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ತೀನಿ, ಮೇಲೆ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಮ್ಯಾಮ್. ಕೆಳಗಡೆನೇ ಕಸ್ಟಮರ್ ಬಂದು ತಗೊಳ್ಳಲ್ಲ, ಫಸ್ಟ್ ಫ್ಲೋರ್ ಹತ್ತಿ ಯಾರು ಬರೋಲ್ಲ ಮ್ಯಾಮ್. ಯಾಕಂದ್ರೆ ದೊಡ್ಡ ಮಾಲ್ ಎಲ್ಲ ಬ್ಯಾಂಗ್ಳೂರ್ ತರ, ಇವಾಗ ಲಿಫ್ಟ್ ತರ ಏನಿಲ್ಲ ಮ್ಯಾಮ್. ಕೆಳಗಡೆ ಶಾಪ್ಸೇ ಬರುತ್ತೆ, ಮೇಲೇನೆ ನಾವು ಪಾರ್ಕಿಂಗ್ ಮಾಡಿದ್ರು ಮಾಡ್ತೀವಿ. ಅದಕ್ಕೆ ಹೊಸ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತೀವಿ. 3-4 ಪ್ಲಾನ್ಸ್ ಇದಾವೆ, 3-4 DPR ಆಗಿದೆ. ಈ ಜಾಗನ ಕೆಳಗಡೆ ಎಲ್ಲೂ ನಾವು ಯಾವುದು ಯೂಸ್ ಮಾಡಕ್ ಹೋಗಲ್ಲ. ಏನು ಮಾಡಿದ್ರು ಅದಾದ್ಮೇಲೆ ಎಲ್ಲ ಕಡೆನೂ ನಾವು ಪಾರ್ಕಿಂಗೇ ಮಾಡಲ್ಲ. ಒನ್ ಸೈಡ್ ಗೋಡನ್ಸ್ ಆಗಿರ್ಬೋದು, ಒನ್ ಸೈಡ್ ಶಾಪ್ ಇರುತ್ತಲ್ಲ, ಅವು ಯಾವ ಇದಾಗಲ್ಲ. ಆದರೆ ಹಿಂದೆ ಯೂಸ್ ಮಾಡ್ಕೋತೀವಿ ಜಾಗ ಏನಾದರೂ ಇದ್ದರೆ, ರೋಡ್ಸ್ಗೆ ಕನೆಕ್ಟ್ ಆಗೋ ಥರ. ನಿಮಗೆ ಪ್ಲ್ಯಾನೇ ಗೊತ್ತಿಲ್ಲ, ಪ್ರೊಸೀಜರ್ಸೇ ಗೊತ್ತಿಲ್ಲ. ಅದನ್ನು ಆಲ್ಮೋಸ್ಟ್ ಅವ್ರು 5 months ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರನ್ನೂ ನಾವು ಕನ್ವಿನ್ಸ್ ಮಾಡಬೇಕು ಅನ್ನೋದಕ್ಕೆ ಅವರು ಪೇಷನ್ಸಿಂದ ಪ್ರೊಸೀಜರ್ಸ್ ಮಾಡ್ತಾ ಇದ್ದೀವಿ. ನಗರಸಭೆ ಜಾಗ ನಿಮಗೂ ಕನ್ವಿನ್ಸ್ ಮಾಡ್ಕೋಬೇಕು. ನಾಳೆ ನೀವಿಲ್ಲಿ 100 years ಮತ್ತೆ ನಿಮ್ಮ 2 generations 3 generations ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದೀರ, ನೆಕ್ಸ್ಟ್ ನಿಮ್ಮ ಜೊತೆ ಅದೇ ವಿಶ್ವಾಸ ಅವ್ರು ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಫಸ್ಟ್ ಬಂದಿದ್ದೀವಿ. ನಿಮಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ನೀವು ಡೆವಲಪ್ ಆಗ್ತೀರ. ಹೇಗೆ ಕೊಡಬೇಕು, ಎವ್ರಿ 20 years 30 years ಒಂದು ಚೇಂಜಸ್ ಬೇಕು. ಒಂದು ಯಂಗರ್ ಜನ್ರೇಷನ್ಗೆ ಹೊಸ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅವನು ಇಷ್ಟಪಟ್ಟು ಒಂದು ಗಾಡಿಯಲ್ಲಿ ಬಂದು ಬಿಸ್ನೆಸ್ ಮಾಡೋಕ್ಕೆ ಕುತ್ಕೋಬೇಕು, ಇಲ್ಲಿ ಯಾರೂ ಬರಲ್ಲ. ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಬರಲ್ಲ, ಅವ್ರ ನೆಕ್ಸ್ಟ್ ಜನ್ರೇಷನ್ ಇಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬರಲ್ಲ.
ಏನ್ ಮೋಹನ್ ರಾಜಣ್ಣ ನಿನ್ ಮಗ ಬರ್ತಾನ ಇಲ್ಲಿ ಬರಕ್ ಆಗತ್ತ ಅವರು ಬರ್ತಾರಾ ಹೇಳಿ? ಏನಾದ್ರು ನಾವು ಒಳ್ಳೆ ಎಲ್ಲರೂ ಹೆಂಗ್ ಗೊತ್ತಾ ಮ್ಯಾಮ್ ಫಾದರ್ ಏನ್ ಪ್ರೊಫೆಷನ್ ಇದ್ದಾರೆ ಮಕ್ಕಳು ಅದಕ್ಕೆ ಬರ್ತಾರೆ ಮ್ಯಾಮ್. ಕೆಲವರು ಡೈವರ್ಟ್ ಆಗ್ತಾರೆ ಇಲ್ಲ ಅಂದಿಲ್ಲ, ಬಟ್ ಏನ್ ಗೊತ್ತಾ ಎಲ್ಲ ಫೀಲ್ಡ್ ಮ್ಯಾಮ್, ಯಾವ್ದು ಫೀಲ್ಡ್ ತಗೊಳ್ಳಿ ಮ್ಯಾಮ್, ಪಾಲಿಟಿಕ್ಸ್ ಇಂದ ಬಿಸ್ನೆಸ್ ಇಂದ ಇಲ್ಲ ಪ್ರೊಫೆಷನ್ಗಳು ತಗೊಳ್ಳಿ ಮ್ಯಾಮ್. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ಲಾಯರ್ ಮಗ ಲಾಯರ್ ಆಗ್ತಾನೆ, ಕೆಲವರು ಡೈವರ್ಟ್ ಆಗ್ತಾರೆ, ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ ಆಗ್ತಾರೆ. ಬಟ್ ವ್ಯಾಪಾರಿಗಳು ಮಾತ್ರ ನೀವು ಇಲ್ಲಿ ಇರಬಾರ್ದು, ಎಲ್ಲರೂ ಹೋಗಿಯಪ್ಪ ಅಂದ್ರೆ ಹೆಂಗ್ ನ್ಯಾಯ ಮ್ಯಾಮ್? ಹೇಳಿ ವ್ಯಾಪಾರಿಗಳು ಇದೇ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಬಿಟ್ರೆ ನಿಮ್ಮನ್ನ ಎಲ್ಲಿಂದ ಹೋಗಿ ಅಂತ ಹೇಳ್ತಾ ಇಲ್ಲ. ಇರೋ ಅಂಗಡಿ ಏನ್ ಮಾಡೋದು ಮ್ಯಾಮ್? ನಾವು ಇವಾಗ ಎಲ್ಲಿ ಹೋಗಿ ಬದುಕಾಗುತ್ತೆ ಹೇಳಿ ಮ್ಯಾಮ್? ಇವಾಗ ಡೆಮಾಲಿಷ್ ಮಾಡ್ತೀರಾ ಎಲ್ಲ, ನಾವು ಎಲ್ಲಿ ಬಿಸ್ನೆಸ್ ಮಾಡೋದು? ನೀವು ಎಲ್ಲಿ ಮ್ಯಾಮ್ ಸ್ಟಾಕ್ಸ್? ನೀವು ಬೇಕಾದ್ರೆ ಬನ್ನಿ ಮ್ಯಾಮ್, ಅಂಗಡಿ ಕೂಡ ಬನ್ನಿ ಮ್ಯಾಮ್. ಇದು ನಂದು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಮ್ಯಾಮ್, ಡಿಸ್ಟ್ರಿಬ್ಯೂಷನ್ ನೋಡಿ, ಇವ್ರು ಸಾಲ್ಟ್ ಎಲ್ಲ ಇದೆ, ತುಂಬಾ ವೆಯ್ಟ್. ಸೋಪ್ ಏನಾದ್ರು ನೋಡೋ ಅಂತ ಜಾಗದಲ್ಲಿ ಇರುತ್ತಾ? ಏಜೆನ್ಸಿ ಮ್ಯಾಮ್, ನೀವು ಸರ್ವಿಸ್ ಕೊಡ್ತೀರಾ, ನಿಮ್ಗೆ ಅದಕ್ಕೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಆಗಿ ಬೇರೆ ದಾರಿ ಹುಡ್ಕೊಂಡಿದ್ದಾರೆ. ನಮ್ಮಲ್ಲಿ ತುಂಬಾ ಜಾಗ ಇದೆ, ನಗರಸಭೆದು ಶಾಪ್ಸ್ ಇದಾವೆ, ಅದನ್ನ ತುಂಬಾ ಚೆನ್ನಾಗಿ ಇಲ್ಲೇ ಅಲ್ಲ ನಮ್ಮ ಸ್ಟೇಡಿಯಂ ಮುಂದೆನೂ ಅಂಗಡಿ ಬರುತ್ತೆ, ಇಲ್ಲೂ ಅಂಗಡಿ ಬರುತ್ತೆ, ಇಲ್ಲೂ ಫಸ್ಟ್ ಅಂಗಡಿನೇ ಬರೋದು, ಅದಾದ್ಮೇಲೆ ಹಿಂದೆ ಪಾರ್ಕಿಂಗ್ ಬರುತ್ತೆ. ಆಮೇಲೆ ಮಿಸ್ಲೀಡ್ ಆಗಬೇಡಿ, ನೀವು ಖಂಡಿತ ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಡಿಸ್ಕಸ್ ಮಾಡಿ ಬೇಕಾದರೆ. ಮಿಸ್ಲೀಡ್ ಆಗಬೇಡಿ. ಫಂಡ್ಸ್ ತರೋದಕ್ಕೆ ತುಂಬ ಪ್ರಯತ್ನ, ಆ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಫಂಡ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೈಟಲ್ಲೂ ಲೈಟ್ಸ್ ಇರಬೇಕು, CCTV ಇರಬೇಕು, ರೋಡ್ ಇರಬೇಕು. ನಿಜವಾಗ್ಲೂ ಇದು ಯೋಗ್ಯವಾಗಿಲ್ಲ. ಅಲ್ಲಿ ಮಾರ್ಕೆಟ್ ಅವ್ರಿಗೆ ಈ ಜಾಗ ಯೋಗ್ಯವಾಗಿಲ್ಲ, ಇದು ಡೆವಲಪ್ ಆಗಲೇಬೇಕು. ಎಲ್ಲಿ ಮ್ಯಾಮ್ ರೋಡ್ಸ್ ಎಲ್ಲ ಕರೆಕ್ಟ್ ಆಗಿ ಇದಕ್ಕೆ ಲೈಟ್ಸ್ ಮತ್ತೆ ಡೆವಲಪ್ ಆಗುತ್ತೆ ಮ್ಯಾಮ್. ಯಾರು ₹100 ಕಟ್ಟೋದಕ್ಕೆ ಕಷ್ಟ. ₹100 ಒಬ್ರು ಕಟ್ಟಿದೀರಾ? ಮೇಡಮ್ ಹೇಳ್ತಕ್ಕಂಥದ್ದು ಇಲ್ಲಿ ಡೆವಲಪ್ ಮಾಡ್ತೀನಂತ ಆ ಪ್ಲಾನ್ ಸರಿ ನಾವು ನೋಡ್ಬಿಟ್ರೆ ಇನ್ನೂ ಒಳ್ಳೆ ನಿಮಿಷ ಆ ಪ್ಲಾನ್ ಅನ್ನು ನೋಡ್ಬಿಟ್ರೆ ಈ ಊರು ಒಂದಷ್ಟು ಕಷ್ಟ ಆದರೂ ಕೂಡ ನಾವು ಸಹಿಸ್ಕೋಬಹುದು, ಊರು ಡೆವಲಪ್ ಆಗುತ್ತೆ. ದಯವಿಟ್ಟು ಆ ಪ್ಲಾನ್ ಅನ್ನ ತಮಗೆ ಸ್ವಲ್ಪ ಅದನ್ನ ಡಿಸ್ಪ್ಲೇ ಮಾಡಿಬಿಟ್ರೆ ನಾವು ನೋಡ್ಕೊಳ್ತೀವಿ ಮೇಡಮ್. ಒಂದು ಈಗ ಟೆಂಪ್ರವರಿಯಾಗಿ ನೀವು ಕೇಳ್ತಿರಲ್ಲ ಇಲ್ಲಿ ಇರ್ತಕ್ಕಂಥ ಸ್ಟಾಕ್ ಅವ್ರಿಗೆ ಬೇಕಾದ್ರೆ ಆಲ್ಟರ್ನೇಟ್ ನಮ್ಮ ಕಾಂಪ್ಲೆಕ್ಸ್ ಕಟ್ಟಿದ್ದಾರಲ್ಲ ರಮೇಶ್ ಮೇಲೆ ಅದು ಒಂದ್ ನಿಮಿಷ ಎಲ್ಲ ಸರಿ. ನಂದು ಅಂಗಡಿ ಐತೆ, ವ್ಯಾಪಾರ ನಾನು ವ್ಯಾಪಾರ ಮಾಡ್ತೀನಿ, ನಮ್ಮ ಫ್ಯಾಮಿಲಿದು 10 ಅಂಗಡಿ ಐತೆ. ಇಲ್ಲಿ 56 ಅಂಗಡಿಯಲ್ಲಿ ಎಷ್ಟು ಜನ ಬಾಡಿಗೆ ಕಟ್ಟಿದ್ದಾರೆ ಗೊತ್ತಾ ಸರ್? ಅವ್ರಿಗೆ ನೋಟಿಸ್ ಕೊಡಿ ಸರ್. 3 ಜನ ಕಟ್ತಾ ಇದ್ದಾರೆ. ಮಕ್ಸೂದ್ ಭಾಯ್ ಒಂದು ನಿಮಿಷ. ಮಕ್ಸೂದ್ ಭಾಯ್, ನೀವು ಇಷ್ಟು ವರ್ಷದಲ್ಲಿ ಇಲ್ಲಿ ಇದ್ದೀರಿ, ನಾನು ಅಧ್ಯಕ್ಷನ ಆಗಿದ ತಕ್ಷಣ ಫಸ್ಟ್ ಇಲ್ಲಿ ಏನ್ ಕೆಲಸ ಮಾಡಿದ್ದು ಜ್ಞಾಪಕ ಇದೆಯಾ ಮೇಡಮ್? ಇಷ್ಟು ದೂರ ಇಲ್ಲಿ ಕಸ 30 ವರ್ಷ ಎತ್ತಿಲ್ಲ. 3 ದಿವಸ ಬೆಳಿಗ್ಗೆ ಹಗಲು ಕೂತ್ಕೊಂಡು 700 ಟ್ರಾಕ್ಟರ್ ಎತ್ತಿ ಆಚೆ ಹಾಕಿದ್ನೆ. ಒಲ್ಲಲ್ಲಿ ಅಧ್ಯಕ್ಷರಾಗಿರುವಾಗ ಗಲಾಟೆ ಮಾಡಿ ಇದಕ್ಕೆ ಕಾಂಕ್ರೀಟ್ ಮಾಡಿಸಿದ್ದೀವಿ. ಮಾತಾಡ್ತಾ ಇದ್ದಾರೆ ಮೇಡಮ್. ಇವಾಗ ನಾವು ಬಂದು ವರ್ಕರ್ಸ್ ಕೆಲಸ ಮಾಡಿ ಕಾರ್ಪೆಂಟರ್ ಅಂಗಡಿ ಮೇಡಮ್, ನಮ್ದು ಅಂಗಡಿ ತೆಗೆದ್ರೇನೆ ನಮ್ಗೆ ಊಟ ಮೇಡಮ್. ನಾವೆಲ್ಲಿ ಹೋಗೋದು? ನಿಮಗೂ ಜಾಗ ಇದೆ, ಅವ್ರ ಗೋಡನ್ಗೂ ಜಾಗ ಇದೆ, ನೀವು ಕಾರ್ಪೆಂಟ್ರಿ ಕೆಲಸ ಮಾಡೋದಕ್ಕೂ ಜಾಗ ಇದೆ. ನಗರಸಭೆ ಯಾರ್ಯಾರಿಗೆ ಏನೇನು ಅಲಾಟ್ ಮಾಡಿದೆ, ನೆಕ್ಸ್ಟ್ ಅವರಿಗೆ ಬೇರೆ ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ತೀವಿ, ಆಲ್ಟರ್ನೇಟ್ ವ್ಯವಸ್ಥೆ ಮಾಡೇ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು. ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ತೀವಿ. ಪ್ಲಾನ್ ಸಿಕ್ಬಿಟ್ರೆ ಎಲ್ಲ ಕರೆಕ್ಟ್ ಫಿಗರ್ ಆಗ್ಬಿಡುತ್ತೆ ಮೇಡಮ್. ಪ್ಲಾನ್ ಮಾಡಿ ನಗರಸಭೆಯವ್ರು ಪ್ಲಾನ್ ಮಾಡದೆ ಹೋದ್ರೆ ದುಡ್ಡು ಎಲ್ಲಿಂದ ರಿಲೀಸ್ ಮಾಡ್ತಾರೆ? ದುಡ್ಡು ರಿಲೀಸ್ ಮಾಡ್ತಾರ? ಗೌರ್ಮೆಂಟ್ ₹1 ಕೊಡ್ತಾರ? ಈ ನಗರಸಭೆ ಜಾಗ क्या ही बोलो, तुम्हें बात करने को मैडम जाने के बाद ಪ್ಲಾನ್ ಸಿಕ್ಬಿಟ್ರೆ ಮೇಡಮ್ ಯಾವ್ದು ಖಾಲಿ ಮಾಡಬೇಕು, ಪ್ರೂವ್ ಮಾಡ್ಬೇಕು ಅಂತ ಇಲ್ಲ. ನಗರಸಭೆಯವರು ಲೋನ್ ತಗೊಳ್ಳೋದಕ್ಕೆ 99% नीचे ಬೇಸ್ಮೆಂಟ್ ಪಾರ್ಕಿಂಗ್ आता, ಕೆಳಗಡೆ ಪಾರ್ಕಿಂಗ್ ಬೇಸ್ಮೆಂಟ್ ಪಾರ್ಕಿಂಗ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗಡಿ ಭಾಗ ಪ್ಲಸ್ ಮೈನ್ಸ್ ಇರೋದ್ರಿಂದ ಸರ್ಕಾರ ಪರ್ಮಿಷನ್ ಕೊಡ್ತದ ಇಲ್ಲ ಅಂತ ಗೊತ್ತಿಲ್ಲ. ಅದಾಗ್ಬಿಟ್ರೆ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಆಗ್ತದೆ, ಮೇಲ್ಗಡೆ ಅಂಗಡಿಗಳಾಗ್ತದೆ, ಎಲ್ಲ ಅಂಗಡಿಗಳು ಮತ್ತೆ ರಿಯಾಕ್ಷನ್ ಆಗ್ತದೆ. ಯಾರು ಬೇಕಾದ್ರೆ ನಿಮ್ಮ ಅಂಗಡಿ ನೀವು ಪಾರ್ಟಿಸಿಪೇಟ್ ಮಾಡಿ, ಅದಕ್ಕೆ ಒಂದು ಕಾನೂನಲ್ಲಿ ಒಂದು ಜಾಗ ಇದೆ, ಫಸ್ಟ್ ರೈಟ್ ಟು ರೆಫ್ಯೂಸಲ್. ನಾನು ಎಷ್ಟೇ ನಿಮ್ಮ ಅಂಗಡಿ ನಾನು ಕರೆದುಬಿಟ್ರೇನೋ ನಿಮ್ಗೊಂದು ಅವಕಾಶ ಕೊಡ್ತಾರೆ, ಏನಪ್ಪ ನೀನು ತಗೊಳ್ತಾ ಇದೆಯಾ, ಇಷ್ಟು ಬಾಡಿಗೆ ಇಷ್ಟು ರೆಂಟ್ ಅಂತೇಳಿ. 50 ವರ್ಷದಿಂದ ನಾವು ಹಂಗೆ ಹೋಗ್ತಾ ಇದೀವಿ, ಹಂಗೆ ಬರ್ಬೇಕಂದ್ರೆ ಆಗಲ್ಲ. ಫಸ್ಟ್ ಫೇಸ್ ಇದನ್ನು ಮಾಡ್ತಾರೆ, ಸೆಕೆಂಡ್ ಫೇಸ್ ಆ ಮಾರ್ಕೆಟ್ನ ಡೆವಲಪ್ ಮಾಡ್ತಾರೆ, ಥರ್ಡ್ ಫೇಸು ನಮ್ಮ ಐರನ್ ಮರ್ಚೆಂಟ್ ಟಿಪ್ಪು ಮಾರ್ಕೆಟ್ ಸೆಕೆಂಡ್ MG ಮಾರ್ಕೆಟ್ನ ಡೆವಲಪ್ ಮಾಡ್ತಾರೆ. ನಾವು ಏನು ಮಾಡಿದ್ರೂ ಇದು ನಿಲ್ಲಲ್ಲ. ಇವತ್ತು
ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLA ಒಂದು ಕೆಲಸ ಮಾಡ್ತಾ ಇದ್ದಾರೆ. 50 ಕೋಟಿ ಅನುದಾನ ತೊಗೊಂಡು ಬಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೇಕನ್ನೋ ತಮಾಷೆ ಇಲ್ಲ. ನೀವು ನೋಡಿದ್ರಿ ರಾಜಕೀಯ, ನಾನು 25-30 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವ ಗ್ರಾಂಟ್ಗಳು ಬಂದಿಲ್ಲ. ಮಕ್ಸೂದ್ ಬೈ ಹೇಳಿದ್ರೆ ಅಲ್ಲೆಲ್ಲೋ ಒಂದು ರೋಡ್ ಹಾಕೋದು, ಅಲ್ಲೆಲ್ಲೋ ಲೈಟ್ ಹಾಕೋದು, ಇನ್ನೊಂದು ಹಾಕೋದು. ನೀವು ಹೇಳಿದ ತಕ್ಷಣ ಎಲ್ಲ ಕಡೆ ಲೈಟ್ ಹಾಕೊಂಡು ಬಂದಿದ್ದು. ಎಷ್ಟು ಕ್ಲೀನ್ ಮಾಡಿಕೊಟ್ಟೆ. ಮತ್ತೆ ಹಂಗೆ ಇದೆ ಕಸ. ನೀವೇನು ಮಾಡ್ತೀರಿ, ಫೋನ್ ಮಾಡಿಬಿಟ್ಟು ನಮಗೆ ಕಸ ಎತ್ತಿಲ್ಲ ಅಂತ ಹಾಕೋದು ಯಾರು? ನೋಟಿಸ್ ಇಶ್ಯೂ ಮಾಡೋದು, ಒಂದು 20 ಡೇಸ್ ಬಿಫೋರು ನೋಟಿಸ್ ಇಶ್ಯೂ ಮಾಡೋದು. ಓಪನ್ ಆಕ್ಷನ್ ಇದೆ, ಯಾರು ಬೇಕಾದ್ರೂ ಬಂದು ಆಕ್ಷನಲ್ಲಿ ತೊಗೋಬೋದು ಅಂತ. ಅದು 20 ಡೇಸ್ ಬಿಫೋರ್ ಇದು ಮಾಡಿ ಎಲ್ಲರೂ ಸರ್ಕ್ಯುಲೇಟ್ ಮಾಡಿ ಆಮೇಲೆ ಓಪನ್ ಟೆಂಡರಲ್ಲಿ ಬಿಟ್ಟಿದ್ದು. ಆವಾಗ ಒಂದು ಮಿನಿಮಮ್ ಡೆಪಾಸಿಟ್ ಕಟ್ಬಿಟ್ಟು ಜಾಗ ಕೊಟ್ಟರು. ಆ ಜಾಗದಲ್ಲಿ ನಾವೇ ಕಟ್ಕೊಂಡ್ವಿ ಅಂಗಡಿ. ಅವ್ರು ಕಟ್ಕೊಡಲ್ಲ, ಜಾಗ ಮಾತ್ರ ನಿಮ್ಮ ಆಕ್ಷನಲ್ಲಿ ಬಿಡ್ತೀವಿ, ನೀವು ಕಟ್ಕೋಬೇಕಂತ ಕೊಟ್ಟರು. ಎಲ್ಲ ಕಟ್ಕೊಂಡಿದ್ದೀವಿ. ಇಷ್ಟು ವರ್ಷ ಇದೀವಿ. 2002-03 ಮಾಡಿದ್ವಿ ನಮ್ಮದು. ಆವಾಗ ಇದು ಪಕ್ಕ ಆಕ್ಷನ್ ಆಗಿರೋ ತೊಗೊಂಡಿರೋದು ನಮ್ಮದು. ಯಾವುದು ಇಲ್ಲಿಗೆ ಏನಿಲ್ಲ ನಮ್ಮದೆಲ್ಲ. ಎಲ್ಲ ಕರೆಕ್ಟಾಗಿ ಕಟ್ಟಿರೋದು, ಎಲ್ಲ ಪಕ್ಕ ಬಾಡಿಗೆ ಎಲ್ಲ ಕಟ್ತಾ ಇದ್ದೀವಿ. ಸ್ವಲ್ಪ ಕೆಲವ್ರು ಏನಾದರೆ ಜಾಸ್ತಿ ಬಾಡಿಗೆ ಸೆಂಟ್ರಲ್ಲಿ ನೀವೇ ಹೇಳ್ತಾ ಇದ್ದೀರಾ 2003 ಅಥವಾ 2003-04 ಆ್ಯಕ್ಷನ್ ಆದಾಗ ಈ ಜಾಗ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 2000 ಆದಮೇಲೆ 2-3 ಆದಮೇಲೆ 2025 ಇದ್ದೀರಾ. ನಿಮ್ಗೆ ಆ್ಯಕ್ಷನ್ ಆಗಿ ನಿಮ್ಮ ದುಡ್ಡಲ್ಲಿ ನೀವು ಶೆಡ್ ಕಟ್ಕೊಂಡಿದ್ದೀರೋ, ಗೋಡನ್ ಕಟ್ಕೊಂಡಿದ್ದೀರೋ. ಇವತ್ತವರೆಗೂ ಇದಕ್ಕೆ ರಸ್ತೆ ಇದೆಯಾ, ಲೈಟ್ ಇದೆಯಾ, ರೋಡ್ ಇದೆಯಾ, ನಿಮ್ಗೆ ಸೇಫ್ಟಿ ಮೆಜರ್ಸ್ ಏನಾದರೂ ಇದೆಯಾ ಯೋಚನೆ ಮಾಡಿ. ಆ್ಯಕ್ಷನ್ನಲ್ಲಿ ಜಾಗ ತೊಗೊಂಡಿದ್ದೀರಾ, ನಿಮಗೆ ದುಡ್ಡಿತ್ತು ಕಟ್ಕೊಂಡಿದ್ದೀರಾ. ಮಿಕ್ಕಿದವ್ರಿಗೆ ಅಲಾಟ್ ಆಗಿರೋರ್ಗೆ ಏನಾಗಿದ್ದಾರೋ ನಮಗೆ ಗೊತ್ತಿಲ್ಲ. ನೀವೇ ಹೇಳಿದ್ದು, ನಿಮ್ಮ ಪಾಯಿಂಟ್ಗೆ ನಾನು ಬರ್ತೀನಿ. ಹಿಂದೆ 2000 ಆ್ಯಕ್ಷನ್ ಆದಾಗ ನಿಮಗೆ ಇಲ್ಲಿ ಗೋಡನ್ ಬೇಕು, ಶಾಪ್ ಬೇಕು, ಅಥವಾ ಇನ್ನೇನೋ ಬಿಸ್ನೆಸ್ ಮಾಡ್ತೀರಾ ಅಂತಂದ್ಬಿಟ್ಟು ಇಲ್ಲಿ ನೀವು ಜಾಗನೇ ಆ್ಯಕ್ಷನಲ್ಲಿ ತೊಗೊಂಡಿದ್ದೀರ. ಅದಾದಮೇಲೆ ನಿಮಗೆ ಶಕ್ತಿ ಇದ್ದಂಗೆ, ಇವ್ರಿಗೆ ಶಕ್ತಿ ಇದ್ದಂಗೆ ಒಬ್ಬರು ಶೆಡ್ಡು, ಒಬ್ಬರು ಗೋಡನ್ನು ಕಟ್ಕೊಂಡಿರೋದು ಸತ್ಯ. ಆಲ್ಮೋಸ್ಟ್ 25 ಇಯರ್ಸ್ ಆಗಿದೆ. 25 ಇಯರ್ಸಲ್ಲಿ ಒಬ್ಬರು ಬಿಲ್ಡಿಂಗ್ ಚೆನ್ನಾಗಿರ್ಬೋದು, ಇನ್ನೊಬ್ಬರು ಚೆನ್ನಾಗಿಲ್ಲದೆ ಇರ್ಬೋದು. ಇದು ನಗರಸಭೆ ಆಸ್ತಿ. ನಗರಸಭೆ ಯಾವುದೇ ಅಂಗಡಿ ನಿಮಗೆ ಕೊಟ್ಟರು 3 ಇಯರ್ಸು 5 ಇಯರ್ಸ್ ಮಾತ್ರನೇ ಕೊಡ್ತಾರೆ. ಲೀಸ್ಗೋ, ರೆಂಟ್ಗೋ ಏನು ಕೊಟ್ಟರು ಹೆಂಗೆ. ಅದಾದಮೇಲೆ ಅದಕ್ಕೆ ರಿನ್ಯೂವಲ್ ಪ್ರೊಸೀಜರ್ಸ್ ಇರುತ್ತೆ, ಮತ್ತು ಆ್ಯಕ್ಷನ್ ಮಾಡೋ ಪವರ್ಸ್ ಇರುತ್ತೆ. ನಗರಸಭೆ ಜಾಗ ಕೊಡಲಿ, ಅಂಗಡಿ ಕೊಡಲಿ, ಗೋಡನ್ ಕೊಡಲಿ, ಅದು ನಗರಸಭೆ ಜಾಗ ಅಂತ ಕೊಟ್ಟಾಗ ಏನೇ ಪರ್ಪಸ್ಸಿಗೆ ಕೊಟ್ಟರು ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟ್ ಆದಮೇಲೆ ಮತ್ತೆ ನೀವು ಅಥವಾ ಅವರು ಮಾತಾಡಿಕೊಂಡು ಇದು ತುಂಬ ಹಳೇದಾಗಿದೆ, 10 ವರ್ಷ ಆಗಿದೆ, 20 ವರ್ಷ ಆಗಿದೆ, ನಾವು ವ್ಯಾಪಾರ ಮಾಡೋ ಅಂಥವ್ರು ಈ ಜಾಗದಲ್ಲಿ ರಸ್ತೆ ಇಲ್ಲ ಅಂದರೆ, ಲೈಟ್ ಇಲ್ಲ ಅಂದರೆ, ಸರಿಯಾದ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ನಮ್ಮ ಬಿಸ್ನೆಸ್ ಆಗಲ್ಲ ಅಂದ್ಬಿಟ್ಟು ನಿಮ್ದು 25 ವರ್ಷದಲ್ಲಿ 10 ಸತಿ ನೀವು ನಗರಸಭೆ ಕಮಿಷನರ್ನ ಅಥವಾ ಅಲ್ಲಿರೋ ಅಂಥವ್ರನ್ನ, ಜವಾಬ್ದಾರಿಯಲ್ಲಿರೋನ್ನ ಕರೆದು ಈ ವ್ಯವಸ್ಥೆನೆಲ್ಲ ಸರಿ ಮಾಡಬೇಕಾಯ್ತು. ನಮಗೆ ನಿಮ್ಮ ಗೋಡನ್ನ ತೊಗೋಬೇಕು, ನಿಮ್ಮ ಆಫೀಸ್ನ ತೊಗೊಬೇಕು, ಅಥವಾ ನಿಮ್ಮ ಶಾಪ್ನ ತೊಗೊಬೇಕು, ನಮ್ಮದೇನೂ ಇಲ್ಲ. ಇಡೀ KGF ಮಾರ್ಕೆಟ್ ಏನಿದೆ, ಈಗ KGF ಮಾರ್ಕೆಟ್ ಏನಿದೆ ಇಲ್ಲಿ, ಇದೊಂದೇ ಮಾರ್ಕೆಟ್ ಜಾಗದಲ್ಲಿ ಇಡೀ ಸ್ಟೇಟಲ್ಲಿ ಎಲ್ಲ ನಾವು KGF ಮಾರ್ಕೆಟಿಗೆ ಬಂದರೆ A to Z ಇಲ್ಲೇ ಸಿಗುತ್ತೆ. ಹಣ್ಣಿಂದ, ಹೂವಿಂದ, ಅರ್ಥ ಆಯ್ತಾ, ತರಕಾರಿಯಿಂದ, ಬಟ್ಟೆಯಿಂದ, ಗೋಲ್ಡಿಂದ ಎಲ್ಲನೂ ಎಲ್ಲಿ ಸಿಗುತ್ತೆ? ಇದು ಒಂದೇ ಮಾರ್ಕೆಟಲ್ಲಿ, ಒಂದೇ ಪ್ರಿಮಿಸಿಸಲ್ಲಿ ಸಿಗುತ್ತೆ. ಒಂದೇ ಪ್ರಿಮಿಸಿಸ್. ಈ ಮಾರ್ಕೆಟು 100 ಎಕರೆ ಇದೆಯಾ, 150 ಎಕರೆ ಇದೆಯಾ, ನೀವೇ ಅರ್ಥ ಮಾಡ್ಕೊಳ್ಳಿ. ಇದನ್ನು 50 ವರ್ಷದ ಹಿಂದೆ ಜಾಗ ಕೊಟ್ಟಿದ್ರು, ಬ್ರಿಟಿಷರ್ಸ್ ಕೊಟ್ಟಿದ್ರು, ಮುನ್ಸಿಪಾಲ್ಟಿ ಕೊಡ್ತು, ಅದಾದಮೇಲೆ ಯಾರು ಕೊಟ್ಟರು. ಆದರೆ ಜಾಗ ಕೊಟ್ಟಾದ್ಮೇಲೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಶೆಡ್ಡು ಹಾಕ್ಕೊಂಡಿದ್ದೀರಾ, ಬಿಲ್ಡಿಂಗು ಕಟ್ಟಿದ್ದೀರಾ. ಒಬ್ರು 20,000ರಲ್ಲಿ 50,000ರಲ್ಲಿ 2 ಲಕ್ಷದವರೆಗೂ ಒಂದು ಪ್ರಿಮಿಸಿಸ್ನ ಡೆವಲಪ್ ಮಾಡ್ಕೊಂಡಿದ್ದೀರಾ. ಆದಾಯ ಇರೋರು ಬದುಕ್ತಾ ಇದ್ದೀರಾ. ಮಿಕ್ಕಿದೆಲ್ಲ ಖಾಲಿ ಇದೆಯಲ್ಲ. 56 ಅಂಗಡಿಯಲ್ಲಿ ನೀವೇ ನನಗೆ ಪ್ರೂವ್ ಮಾಡಿ ಎಷ್ಟು ಅಂಗಡಿ ತೆಗಿತಾ ಇದ್ದಾರೆ, ಎಷ್ಟು ಜನ ಬೆಳಿಗ್ಗೆ ಇದ್ರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಪ್ರತಿದಿನ ನಮ್ದು ಇಲ್ಲಿ ವ್ಯಾಪಾರ ನಡೆಯುತ್ತೆ 2,000 5,000 ಅನ್ನಿ. ನಾವಿಲ್ಲಿ ಏನೂ ಡೆವಲಪ್ ಮಾಡಲ್ಲ. ಹೀಗೆ ವಾಪಸ್ ಹೋಗ್ತೀನಿ, ಹೀಗೆ ಕಮಿಷನರ್ ಕರ್ಕೊಂಡು ವಾಪಸ್ ಹೊರಟೋಗ್ತೀನಿ. 5 ಅಂಗಡಿ ಬಿಟ್ಟರೆ 56 ಅಂಗಡಿಯಲ್ಲಿ ಇನ್ಯಾರಾದರೂ ಈ ಪ್ರಿಮಿಸಿಸ್ನ ಉಪಯೋಗ ಮಾಡ್ಕೋತಾ ಇದ್ದೀರಾ, ಆದಾಯ ಬರ್ತಾ ಇದೆ, ಬದುಕೋತಾ ಇದ್ದೀವಿ ನಾವು ಒಂದು 50 ಫ್ಯಾಮಿಲೀಸ್ ಅಂತ ಹೇಳಿ ನೀವು, ನಾನು ವಾಪಸ್ ಹೋಗ್ತೀನಿ. 20 ವರ್ಷದಿಂದ ರೋಡ್ ಇಲ್ಲ, ಒಂದು ಲೈಟ್ ಇಲ್ಲ ನಿಮ್ಗೆ ಈ ಏರಿಯಾಗೆ. ಆದರೂ ನೀವು ಪದೇ ಪದೇ ನಾನು ಬರ್ತಾ ಇದ್ದೀನಿ, ಭಾಳ ಗೌರವವಾಗಿ ಬರ್ತಾ ಇದ್ದೀನಿ. ಇದು ಕೂಡ ನಾವು ಕಡಿಮೆ ದುಡ್ಡಲ್ಲಿ ಕಟ್ಟೋಂಗಿಲ್ಲ. 20 ಕೋಟಿ ಆಗುತ್ತೋ 30 ಕೋಟಿ ಆಗುತ್ತೋ, ಕಡಿಮೆ ದುಡ್ಡಲ್ಲಿ ಒಂದು ಕೆಲಸನೂ ಮಾಡೋಕ್ಕಾಗಲ್ಲ. ಹೇಗೂ ಬಸ್ ಸ್ಟ್ಯಾಂಡ್ ಡೆವಲಪ್ ಮಾಡ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ ಡೆವಲಪ್ ಮಾಡಿದಾಗ ಪ್ರತಿ ಅಂಗಡಿಯಲ್ಲೂ ಒಂದು ಕಾರ್ ಇರುತ್ತೆ, ಒಂದು 2 ವೀಲರ್ ಇರುತ್ತೆ. ಪಾರ್ಕಿಂಗ್ ಇಲ್ಲ. ಈ 200 acres ಜಾಗದಲ್ಲೂ ಪಾರ್ಕಿಂಗ್ ಇಲ್ಲ. ಅಂಗಡಿಯವನಿಗೆ ನೀನು ವ್ಯಾಪಾರಿ ಮಾಡ್ತೀನಿ, ನಿನ್ನ ಗಾಡಿ ಬಿಡೋಕ್ಕೆ ನಿಂಗೆ ಪಾರ್ಕಿಂಗ್ ಜಾಗ ಇಲ್ಲ. 2 ವೀಲರ್ ಇರಲಿ, 4 ಬೆಳಗ್ಗೆ ಬರ್ತೀರಾ, 10 ಗಂಟೆಗೋ 9 ಗಂಟೆಗೋ ಅಂಗಡಿಯಲ್ಲಿ ಕುತ್ಕೋತೀರಾ, ರಾತ್ರಿ 9 ಗಂಟೆವರೆಗೂ ನೀವು ಅಂಗಡಿಯಲ್ಲಿ ಇರ್ತೀರ. ಎಲ್ಲಿ ಬಿಡ್ತೀರಾ ನಿಮ್ಮ 2 ವೀಲರ್? ಎಲ್ಲಿ ಬಿಡ್ತೀರಾ?
ಒಬ್ಬ ಜ್ಯುವೆಲರಿ ಶಾಪ್ ಇರ್ತಾನೆ, ಅವ್ನು ಕಾರಲ್ಲೇ ಬರ್ತಾನೆ. ಕಾರ್ ಎಲ್ಲಿ ಬಿಡಬೇಕು? ಒಬ್ಬ ವ್ಯಾಪಾರ ಮಾಡೋರು ಬರ್ತಾರೆ, ರೋಡ್ ಪಕ್ಕ ಪೊಲೀಸವ್ರು ಕಾರ್ ಹಾಕಕ್ಕೆ ಬಿಡಲ್ಲ, ನಿಮ್ಮ ಅಂಗಡಿಗೆ ಬಿಸ್ನೆಸ್ ಮಾಡಕ್ಕೆ ಬರ್ತಾರೆ, ಅವ್ರು ಕಾರ್ ಎಲ್ಲ ಹಾಕ್ಬೇಕು? 20 ವರ್ಷ ಇರಲಿಲ್ಲ. ಇವತ್ತು ನಾನು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂದರೆ ಒಂದು ಪೊಲೀಸ್ ಅಕಾಡೆಮಿ 50 crores ಡೆವಲಪ್ ಆಗ್ತಾ ಇದೆ, ಇಂಡಸ್ಟ್ರೀಸ್ ಬರುತ್ತೆ, ಇದೇ ಮಾರ್ಕೆಟ್ಗೆ ಹುಡ್ಕೊಂಡ್ ಬರ್ತಾರೆ. ಹಿಂಗೆ ಮಾರ್ಕೆಟ್ ಇರಲಿ, ನಮ್ಗೆ ವ್ಯಾಪಾರ ಆಗದೆ ಹೋದ್ರೂ ಪರವಾಗಿಲ್ಲ, ಈ ಮಾರ್ಕೆಟ್ ಇಷ್ಟೇ ಕೆಟ್ಟದಾಗ ವಾಸನೆ ಬರ್ತಾರೆ. ನಾನೇ ಬರೋಕ್ಕಾಗಲಿಲ್ಲ ಹೆಜ್ಜೆ ಇಟ್ಬಿಟ್ಟು. ಯಾರೋ ಬರಲಿ, ಒಂದು ಟಾಯ್ಲೆಟ್ಸ್ ಕಟ್ಟಲಿಲ್ಲ ಅಂದರೆ, ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅಂದರೆ, ರೋಡ್ ಕೊಟ್ಟಿಲ್ಲ ಅಂದರೆ, ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿಲ್ಲ ಅಂದರೆ, 2 wheelerಗೆ 4 wheelerಗೆ ನಾವು ಹಿಂಗೆ ಇರ್ತೀವಿ, ಇನ್ನೂ 50 ವರ್ಷ ಆದರೂ ಹಿಂಗೆ ಇರ್ತೀವಿ ಅಂದರೆ ನೀವು ಹೇಳ್ಬಿಡಿ. ಎಷ್ಟು ಜನ ಮಾರ್ಕೆಟ್ಗೆ ಜಾಗ ಕೊಟ್ಟಿದ್ದಾರೆ ನಗರಸಭೆಯವ್ರು, ಎಲ್ಲ ಬರೆದು ಸೈನ್ ಮಾಡಿ. ಏನಿದೆ ಹಿಂಗೆ ಇರಲಿ, ₹1 ಡೆವಲಪ್ಮೆಂಟ್ ಬೇಡ, ರೋಡ್ ಬೇಡ, ನಮಗೆ ಲೈಟ್ ಬೇಡ, ನೀವು ಹೇಳಿ. ಅಷ್ಟು ಜನ ಅಂಗಡಿಯವ್ರು ಬರ್ಕೊಡಿ, ನೀವು ಎಂಡಾಸ್ ಮಾಡಿಕೊಡಿ. ನಾನು 10ನೇ ಸತಿ ಬರ್ತಾ ಇದ್ದೀನಿ, 10ನೇ ಸತಿ. ನಾವು ನಮ್ಮಲ್ಲಿರುವಂಥ ದುಡ್ಡನ್ನ, ಡೆಪಾಸಿಟ್ನ ನಾವು ಲೋನ್ಗೆ ಇಟ್ಬಿಟ್ಟು ಅದ್ರ 10ರಷ್ಟು ಲೋನ್ ತೊಗೊಂಡು ನಿಮಗೆ ಅಂಗಡಿ ಕೊಡೋದು. ಇನ್ನೂ ದೊಡ್ಡ ವ್ಯಾಪಾರಿ ಆಗಲಿ, ನೀವು ಬಾಡಿಗೆ ಕಟ್ತೀರಾ, ಕಟ್ಟಿಲ್ಲ, ಸ್ವಲ್ಪ ಕಡಿಮೆ ಕಟ್ತೀರಾ, ಪೆನಾಲ್ಟಿ ಕಟ್ಟಲ್ಲ, ಆ ವಿಚಾರ ಇವತ್ತು ಬಂದೇ ಇಲ್ಲ. ನಾವು ಚರ್ಚೆನೇ ಮಾಡ್ತಾ ಇಲ್ಲ. 20 ವರ್ಷ ಒಬ್ಬ ವ್ಯಾಪಾರಿ ನಗರಸಭೆಗೆ ₹500 ಅಥವಾ $2,000 ಕಟ್ಟಕ್ಕೆ ಶಕ್ತಿ ಇಲ್ಲ ಅಂದರೆ ಅವನ ಪರಿಸ್ಥಿತಿ ಏನು? ಅವ್ನಿಗೆ ಆದಾಯ ಬಂದಿದ್ಯಾ? ಅವ್ನು $2,000 ಅವ್ನಿಗೆ 10,000 ಒಂದು ತಿಂಗಳಿಗೆ ಆದಾಯ ಬಂದರೆ $1,000 ಕಟ್ತಾನೆ, ₹500 ಕಟ್ತಾನೆ. ಅವ್ನಿಗೆ 10,000 ಆದಾಯನೇ ಇಲ್ಲ ಅಂದರೆ ನಾನು ಹೆಂಗೆ ಡಿಮ್ಯಾಂಡ್ ಮಾಡೋಕ್ಕಾಗತ್ತೆ? ಅವನಿಗೆ ರೆಂಟ್ ಕಟ್ಟು, ಪೆನಾಲ್ಟಿ ಕಟ್ಟು ಅಂತ 10,000 ನೀವು ನೋಡೇ ಇಲ್ಲ ಲಾಭ, 1,000 ಲಾಭ ನೋಡಿಲ್ಲ. ಎಷ್ಟೋ ವರ್ಷ ಆಗಿದೆ ಬೀಗ ಹಾಕಿ, ನಾನು ಹೆಂಗೆ ಡಿಮ್ಯಾಂಡ್ ಮಾಡೋಕ್ಕಾಗತ್ತೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ಫ್ರಾಸ್ಟ್ರಕ್ಚರು ನಿಮ್ಮ ಒಬ್ಬರ ಮನೆಗೆ ಅಥವಾ ನನಗೆ ಅಂತ ಅಲ್ಲ, ನಾಳೆ KGF ಡೆವಲಪ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಂಡಸ್ಟ್ರೀಸ್ ಬಂದಾಗ ಇವತ್ತು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಇಡೀ ಸ್ಟೇಟಲ್ಲಿ ನಮ್ಮ ಜಾಗಕ್ಕೆ 30 ಕೋಟಿ ಬಂದಿರೋದು. ನಿನ್ನೆ ಅಷ್ಟೇ ದುಡ್ಡು ಬಂದಿದೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಗೆ. ನಾವು 100 ಎಕರೆ ಜಾಗ ಕೊಟ್ಟಿದ್ವಿ ಸ್ವರ್ಣಭವನ್ ಹತ್ರ. ನೋಡಿ ಬೇಕಾದರೆ ಒಂದು ಇಡೀ ಸ್ಟೇಟಲ್ಲಿ ಪೊಲೀಸ್ ಟ್ರೈನಿಂಗ್ ಬೆಟಾಲಿಯನ್ನ ಟ್ರೈನಿಂಗ್ ಮಾಡ್ತಾರೆ, ಅಕಾಡೆಮಿ ಇರುತ್ತೆ, ಬರ್ತಾರೆ. ನಮ್ಮ ಮಾರ್ಕೆಟ್ ಡೆವಲಪ್ ಆಗಬೇಕು, ಇಂಡಸ್ಟ್ರೀಸ್ ಬರುತ್ತೆ. ಮಾರ್ಕೆಟ್ ಡೆವಲಪ್ ಆದ್ರೇ ಒಂದು ಕಾರಲ್ಲೋ 2 wheelerಲ್ಲೋ ಬಂದು ನಿಮ್ಮ ಹತ್ರ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲಿ ನೀಟಾಗಿರುತ್ತೆ, ಬೇರೆ ಪಾರ್ಕಿಂಗ್ ಎಲ್ಲಿ ಜಾಗ ಇರುತ್ತೆ, ಕ್ಲೀನಾಗಿ ಆ ಅಟ್ಮಾಸ್ಫಿಯರ್ ಇರುತ್ತೆ, ಆ ಜಾಗಕ್ಕೆ ಹೋಗ್ತಾರೆ. ನೀವು ಹೆಂಗೆ ಉದ್ಧಾರ ಆಗೋದು? ನೀವು ಹೆಂಗೆ ಬದುಕೋದು? ನೀವು ಮುಂದೆ ಬರೋದು ಹೆಂಗೆ? ನೀವೇ ಹೇಳಿ. ನನ್ನನ್ನು ನೇರವಾಗಿ ಮಾತಾಡೋಕ್ಕಲ್ವಾ? ನಿಮ್ಮಲ್ಲಿ ಯಾರು ನಿಮಗೆ ಸರಿ ಅನಿಸ್ತಾರೋ ಅವ್ರ ಜೊತೆ ಮಾತಾಡಿ. ನಾನು 10ನೇ ಸತಿ ಬರ್ತಾ ಇದ್ದೀನಿ, 5-6 ತಿಂಗಳಿಂದ ಭಾಳ ಪೇಷನ್ಸಿಂದ 10ನೇ ಸತಿ ಬರ್ತಾ ಇದ್ದೀನಿ ನಾನು ನಿಮ್ಮ ಹತ್ರ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇಲ್ಲಿ ಬಿಸ್ನೆಸ್ ಆಗಬೇಕು, ನಿಮ್ಮ ಮಕ್ಕಳು ನಾಳೆ ಇಲ್ಲಿ ಚೆನ್ನಾಗಿ ಆಗ್ಬೇಕಂದ್ರೆ ನಾನು ಏನು ಮಾಡ್ಬೇಕು ನೀವು ಹೇಳಿ. ನಿಮ್ಗೆ ಅನುಭವ ಇದೆ, ಒಂದು ಜಾಗದಲ್ಲಿ 30 ವರ್ಷದಿಂದ ಕುತ್ಕೊಂಡಿದ್ದೀರಾ, ನೀವು ಹೇಳಿ, ಅದನ್ನೇ ಮಾಡ್ತೀನಿ. ಫಸ್ಟು ನಮಗೆ ಒಳ್ಳೇದಾಗುತ್ತಾ ಇಲ್ಲ, ಒಂದು ಪ್ರಿಮಿಸಿಸ್ನ ಜಾಗನ ಉಪಯೋಗ ಮಾಡಿಕೊಂಡು ಏನೋ ಒಂದು ಡೆವಲಪ್ ಮಾಡೋಕ್ಕೆ ಬಿಡಿ ಫಸ್ಟು, ಎಲ್ಲ ಅಲ್ಲ. ಆಮೇಲೆ ಸ್ಟೇಜ್ ಬೈ ಸ್ಟೇಜ್ ಅದು ನಿಮ್ಗೂ ಅನುಕೂಲ ಆದರೆ, ನಿಮಗೂ ಅನುಕೂಲ ಆಗಿ, ಪಬ್ಲಿಕ್ಗೂ ಅನುಕೂಲ ಆಗಿ, ಮಾರ್ಕೆಟು ಡೆವಲಪ್ ಆದರೆ ಬಿಡಿ. ಸ್ವಲ್ಪ ಮಾರ್ಕೆಟ್ ಜಾಗ ಯಾವತ್ತೂ ನಂದು ಅನ್ಕೊಳ್ಳೋಕೆ ಆಗೋದೇ ಇಲ್ಲ. ನಾನು ಬದುಕೋಬೋದು. ನಾನು KGF ಅವರು, ನಾನೊಬ್ಬ ವ್ಯಾಪಾರಿ, ನಾನು 5 ವರ್ಷ 10 ವರ್ಷ 20 ವರ್ಷ ಇಲ್ಲಿ ವ್ಯಾಪಾರ ಮಾಡಿ ಬದುಕೋಬೋದು. ನನ್ನ ಕುಟುಂಬನ, ನನ್ನ ಹತ್ರ ಕೆಲಸ ಮಾಡೋರನ್ನ ನಾನು ಸಾಕ್ಬೋದು. ನಗರಸಭೆ ಜಾಗ ನಂದೇ ಅಂತ ಬರ್ಕೊಂತೀನಿ ಅಂದರೆ ಆಗೋದೇ ಇಲ್ಲ. ಅವರು ಪ್ರೊಟೆಕ್ಟ್ ಮಾಡಬೇಕು, ನೀವು ಪ್ರೊಟೆಕ್ಟ್ ಮಾಡಬೇಕು. ನಗರಸಭೆ ಪ್ರಾಪರ್ಟೀಸು ನಮ್ಮದು ಅದೇ ಜವಾಬ್ದಾರಿ. ಡೆವಲಪ್ ಮಾಡೋದು ಒಂದು ಆಫೀಸರ್ ಆಗಿ, ಇಲ್ಲಿ ನಾನು ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋರಾಗಿ ನಾವು ಡೆವಲಪ್ ಮಾಡಬೇಕು. ಹೇಗೂ ಬಸ್ ಸ್ಟ್ಯಾಂಡ್ಗೆ ನಮಗೆ ಅನುದಾನ ಕೊಡ್ತಾರೆ, ಬಸ್ ಸ್ಟ್ಯಾಂಡ್ನೆಲ್ಲ ಡೆವಲಪ್ ಮಾಡೇ ಮಾಡ್ತೀವಿ. ಅಲ್ಲಿ 2 wheeler ಬಿಟ್ಟರೆ ಇನ್ನು ಮುಂದೆ ಬಸ್ಸುಗಳು ಸರಿಯಾದ ರೀತಿ ಕೆಲಸ ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಯಾರಿಗೂ ಉಪಯೋಗ ಆಗಲ್ಲ. ಮುಂದೆ 20 years ಫ್ಯೂಚರ್ ಮೈಂಡಲ್ಲಿ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಪ್ರಿಮಿಸಸ್ ಡೆವಲಪ್ ಮಾಡೇ ಮಾಡ್ತೀವಿ. ಅದಾದಮೇಲೆ 2 wheeler ಪಾರ್ಕಿಂಗು, 4 wheeler ಪಾರ್ಕಿಂಗು ಎಲ್ಲ ಮಾಡೇ ಮಾಡ್ತೀವಿ. ಯಾವುದೋ ಒಂದು ನಗರಸಭೆ ಜಾಗದಲ್ಲಿ ಮಾಡ್ತೀವಿ, ಯಾರೋ ಕೊಟ್ಟಿದ್ದ ಜಾಗದಲ್ಲಿ ನಾವು ಮಾಡೋಕ್ಕಾಗಲ್ಲ. ನಗರಸಭೆ ಜಾಗ ಎಲ್ಲಿದೆ? ಇದು ಹತ್ರನೇ ಇದೆ. 10 ಹೆಜ್ಜೆ ನಡ್ಕೊಂಡು ಬಂದರೆ 2 ನಿಮಿಷ 3 ನಿಮಿಷ ನಡ್ಕೊಂಡು ಬಂದರೆ, ಬಸ್ ಸ್ಟ್ಯಾಂಡಿಂದ ನಡ್ಕೊಂಬಂದರೆ 2 ನಿಮಿಷ. ಬೆಳಗ್ಗೆ ಡೈಲಿ ಟ್ರಾವೆಲರ್ ಅವ್ನಿಗೆ ಇಲ್ಲಿ ಹಾಕಬೇಕು ಅಂದರೆ ಹಾಕ್ಬಿಟ್ಟು ಹೋಗ್ಲಿ, ಹಾಕ್ಬೋಗ್ಲಿ. ರೀಸನ್ ಕನ್ಸೆಷನಲ್ ರೇಟ್ಸಲ್ಲೇ ಇರುತ್ತೆ. ಅದಕ್ಕೂ ಏನು 2 wheeler ಪಾರ್ಕ್ ಮಾಡ್ತಾರೆ ಹಿಂಗೆ ಮಾಡುವ ಅಂದರೆ ಮಾರ್ಕೆಟ್ ಅವ್ರಿಗೆ ಇನ್ನೂ ಕನ್ಸೆಷನ್ ಇರುತ್ತೆ. ಡೈಲಿ ಬಂದೋಗೋರ್ಗೆ ಒಂದೇ ರೇಟ್ ಆದರೆ ಮಾರ್ಕೆಟ್ ಅವನಿಗೆ ಬೇರೆ ಕೋಟಾ ಇರುತ್ತೆ, ಅವನಿಗೆ ಬೇರೆ ಪ್ರಿವಿಲೇಜ್ ಇರುತ್ತೆ. ನೀವು ಅರ್ಥ ಮಾಡ್ಕೊಬೇಕು. ನಾನು ಬಿಟ್ಟರೆ ಇನ್ಯಾರೂ ಕೂಡ ನಿಮ್ಗೆ ಇಷ್ಟು ಪೇಷನ್ಸಿಂದ ಬಂದು, ನಾನು ಬಿಟ್ಟರೆ ನಿಮ್ಮ ಲೈಫ್ ಚೆನ್ನಾಗಿರಬೇಕು, ನೀವು ದುಡಿದ್ರೇ
ನೀವು ನಗರಸಭೆ ರೆಂಟ್ ಕಟ್ಟಕ್ಕಾಗತ್ತೆ, ನೀವು ಚೆನ್ನಾಗಿ ಆಗಕ್ಕಾಗತ್ತೆ. ನಗರಸಭೆಯವರು ಸುಮ್ಮನೆ ಕುತ್ಕೊಳ್ಳೋದು ಬಿಟ್ಬಿಟ್ಟು ಆಫೀಸಲ್ಲಿ AC ಆಫೀಸಲ್ಲಿ ಕರ್ಕೊಂಬಂದು ನಿಮ್ಮ ಹತ್ರ ಈ ಸ್ಥಿತಿ ಇದೆ, KGF ಮಾರ್ಕೆಟ್ ಹಿಂಗಿದೆ, ಪಕ್ಕದಲ್ಲಿರೋ ಜಾಗ ಹಿಂಗಿದೆ, ಬಸ್ ಸ್ಟ್ಯಾಂಡ್ ಹಿಂಗಿದೆ, ನಮ್ಮ ಜೊತೆ ಫೀಲ್ಡ್ ವರ್ಕ್ ಮಾಡ್ತಾರೆ, ಒಂದು DPR ಸರ್ಕಾರಕ್ಕೆ ಕೊಡ್ತಾರೆ, ಅನುದಾನ ತರ್ತೀವಿ ನಾವು, ದುಡ್ಡು ತಂದಮೇಲೆ ಡೆವಲಪ್ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಅಲ್ವಾ ನಮ್ಮ KGF ಬೆಳೆಯೋದು, ದೊಡ್ಡದಾಗೋದು, ಡೆವಲಪ್ ಆಗೋದು. ನಿಮ್ಮ ಹತ್ರ ನೀವು ದುಡ್ಡು ನೋಡೋಕ್ಕಾಗೋದು. ಆಮೇಲೆ ಯಾರು 4-5 ಜನ ಇದ್ದೀರಾ, ನಿಮಗೆ ನಾವು ನಿಮ್ಮದು ಸೇಫ್ ಮಾಡಿ ನಿಮ್ಮ ಬಿಸ್ನೆಸ್ಗೇನು ಹೊಡ್ತಾ ಆಗದೆ ಇರೋಂಗೆ ನೋಡಿಕೊಂಡೇ ಕಟ್ತೀವಿ. ನಿಮ್ಮನ್ನು ಆಚೆ ಎಲ್ಲೂ ಕಳಿಸ್ಬಿಡಲ್ಲ. ನಮ್ಮದೇ ನಗರಸಭೆ ಅಂಗಡಿಗಳಿದ್ದಾವೆ, ಗೋಡನ್ಸ್ ಇದ್ದಾವೆ, ಜಾಗ ಇದೆ, ಎಲ್ಲೋ ಒಂದು ಹತ್ರ ಏನು ಪ್ರೊಸೀಜರ್ಸ್ ಇದೆ ಮಾಡೇ ನಿಮ್ಮನ್ನು ಸೇಫ್ ಮಾಡೇ ಕೆಲಸ ಮಾಡ್ತೀವಿ. ಮತ್ತೆ ನಿಮ್ಮ ಥರ 50 ಜನ ಅಲ್ಲ 500 ಜನ ಬದುಕಲಿ, KGF ಅವರೇ ಬದುಕಲಿ, ದೊಡ್ಡವರಾಗಲಿ, ಬೆಳೀಲಿ. किसको भी गलती करने का नको.